ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಸ್ನ್ಯಾಕ್ಸು ಇಲ್ಲ ಬ್ರೇಕ್ಫಾಸ್ಟ್ಗೆ ಒಳ್ಳೆ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಸೊ ಇದನ್ನು ನೋಡಿ ಕಲೀರಿ. ಮತ್ತು ತುಂಬಾ ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು. ಒಂದು ಸೌತೆಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಒಂದು ಹೆಚ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದಷ್ಟು ಹಾಕ್ಕೋಬೋದು. ಮತ್ತು ಇದಕ್ಕೆ ಒಂದು ಕ್ಯಾರೆಟ್ ತುರ್ಬಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸನ ಕಿವುಚ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರಸ ಹಾಕ್ಕೊಂಡ್ರೆ. ಇದು ನಿಂಬೆಹಣ್ಣಿನ ರಸ ಒಂಥರ ಹುಳಿ ಟೇಸ್ಟು ತುಂಬ ಎನ್ಹಾನ್ಸ್ ಆಗಿ ಮಾಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ಅರ್ಧ ಹೋಳನ್ನು ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಗಿದೆ. ನಿಂಬೆ ರಸ ಬಹಳ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಮತ್ತು ಹೆಚ್ಚು ಪ್ರೋಟೀನ್ ಇರುವುದು ಮತ್ತು ಹೆಚ್ಚು ಸಿಟ್ರಿಕ್ ಇರುವಂತಹ ಒಂದು ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟು ಇಲ್ಲ ಒಂದು ಸ್ನ್ಯಾಕ್ಸು ಆ ಥರ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ. ಮತ್ತು ಕಡಲೆ ಕಾಳಿದೆಲ್ಲ ಅದನ್ನು ರಾತ್ರಿಯೆಲ್ಲ ನೆನೆ ಹಾಕಿ ಅದರಲ್ಲಿ ಸ್ವಲ್ಪ ಸೇರಿಸ್ಕೊಂಡು ತೊಳೆದು ಉಪ್ಪು ಸ್ವಲ್ಪ ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಒಂದು 4ರಿಂದ 5 ವಿಷಲ್ ಹಾಕ್ಕೊಂಡಿದ್ದೀನಿ. ಅದು ಬೆಂದಿದೆ. ಸೊ ಅದನ್ನು ನೀರು ಬಗ್ಸ್ಕೊಂಡು ಬೇರೆ ಕಾಳುಗಳು ಮಾತ್ರ ಇದ್ರ ಜೊತೆ ಸೇರಿಸ್ಕೊಳ್ತೀನಿ. ಯಾಕಂದರೆ ಅದಕ್ಕೆ ನಾನು ಉಪ್ಪನ್ನು ಸರಿಯಾಗಿ ಹಾಕ್ಕೊಂಡಿದ್ದೀನಿ ಕಾಳಲ್ಲಿ. ಸೊ ಅದು ಸರಿಯಾಗಿ ಉಪ್ಪು ಆಗಿದೆ. ಸೊ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊಳ್ತಾ ಇಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು. ಈ ಥರ ಒಂದು ಕಾಳಿನ ಸಲಾಡ್ ಮಾಡ್ಕೊಂಡು ತಿನ್ನಿ. ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಮತ್ತು ನಾವು ಅಜೀರ್ಣತೆ ಅಂಥ ತೊಂದರೆಗಳೆಲ್ಲ ಇದರ ಮೂಲಕ ನಿವಾರಣೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಇದಕ್ಕೆ ಒಗ್ಗರಣೆನೂ ಸೇರಿಸ್ಕೋಬೋದು. ನಾವು ತುಂಬ ಆರೋಗ್ಯಕರವಾದಂತಹ ಒಂದು ರೆಸಿಪಿನ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಕಲೀರಿ. ತುಂಬಾ ಈಸಿಯಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ಒಗ್ಗರಣೆ ಹಾಕಿಲ್ಲ ನಾನು. ಒಗ್ಗರಣೆ ಇಲ್ಲದೇ ಮಾಡ್ಕೊಂಡು ತಿನ್ಬೋದು. ಒಮ್ಮೆ ತಿಂದು ನೋಡಿ ಮತ್ತೆ ತಿನ್ನಬೇಕನ್ಸುತ್ತೆ. ಒಳ್ಳೆಯ ರುಚಿ ಕೊಡುತ್ತೆ ಮತ್ತು ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಸ್ಟೈಲು, ಹೊಸ ಸ್ಟೈಲಲ್ಲಿ ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಇದಕ್ಕೆ ಕೇವಲ ಸೌತೆಕಾಯಿ, ಒಂದು ಈರುಳ್ಳಿ, ಒಂದು ಕ್ಯಾರೆಟು, 1 ಕಪ್ಪಷ್ಟು ಕಡಲೆಕಾಳು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸೊ ಮತ್ತು ಸ್ವಲ್ಪ ಉಪ್ಪು, ಕಾಳುಗಳಿಗೆ ಬೇಯಿಸ್ಕೊಳ್ಳೋಕ್ಕೆ ಒಂದು ನಿಂಬೆಹಣ್ಣು. ಸೊ ಇಷ್ಟು ಹಾಕಿ ಮಾಡಿರೋದು ಒಳ್ಳೆ ರೆಸಿಪಿ. ಎಲ್ಲರೂ ಟ್ರೈ ಮಾಡಿ. ಒಳ್ಳೆಯ ಸ್ನ್ಯಾಕ್ಸು ಮತ್ತು ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುವಂತಹ ಒಂದು ರೆಸಿಪಿ. ಎಲ್ಲರೂ ಟ್ರೈ ಮಾಡಲೇಬೇಕಾಗಿರುವಂಥ ತುಂಬಾ ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು. ಕೇವಲ ಕೆಲವೇ ಇಂಗ್ರೀಡಿಯೆಂಟ್ಸು. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.